ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಭಾರತದಲ್ಲಿ ಇಂದು ಕೆಲವು ಲಕ್ಷಾಂತರ ಸಂಖ್ಯೆಯಲ್ಲಿ ದೇವಾಲಯಗಳಿವೆ. ಅವುಗಳಲ್ಲಿ ಬಹಳಷ್ಟು ಪುರಾತನ ದೇವಾಲಯಗಳು ಕೂಡ ಇವೆ. ಈ ದೇವಾಲಯಗಳನ್ನ ಕೆಲವು ನೂರಾರು ವರ್ಷಗಳ ಹಿಂದೆಯೇ ನಿರ್ಮಿಸಿರುವುದಷ್ಟೇ ಅಲ್ಲದೆ ಇಂದಿಗೂ ಕೂಡ ಹಾಳಾಗದೆ ಬೆಲೆ ಕಟ್ಟಲಾಗದ ಸಂಪತ್ತನ್ನ ಹೊಂದಿವೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಇಂತಹ ಪ್ರತ್ಯೇಕವಾದ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ನಮ್ಮ ಭಾರತ ಪೂರ್ತಿ ಕೆಲವು ಲಕ್ಷಾಂತರ ದೇವಾಲಯಗಳು ಇದ್ರೂ ಕೂಡ ಅವುಗಳಲ್ಲಿ ಮುಖ್ಯವಾಗಿ 10 ದೇವಾಲಯಗಳು ಮಾತ್ರ ಅತಿ ಹೆಚ್ಚು ಸಂಪತ್ತನ್ನ ಹೊಂದಿದ್ದು ಅತ್ಯಂತ ಬೆಲೆ ಬಾಳುವ ಶ್ರೀಮಂತ ದೇವಾಲಯಗಳಾಗಿ ಇನ್ನೂ ಜನರನ್ನ ಆಕರ್ಷಿಸ್ತಾ ಇವೆ. ಹಾಗಾದ್ರೆ ಆ 12 ಪ್ರತ್ಯೇಕವಾದ ದೇವಾಲಯಗಳು ಯಾವುವು, ಅವು ಎಲ್ಲಿವೆ, ಅವುಗಳ ಸಂಪತ್ತು ಎಷ್ಟಿರಬಹುದು ಎಂಬ ಇಂತಹ ಆಸಕ್ತಿಕರವಾದ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ, ಕೇರಳ. ಈ ದೇವಾಲಯ ನಮ್ಮ ಭಾರತದ ಕೇರಳ ರಾಜ್ಯದ ತಿರುವನಂತಪುರದಲ್ಲಿದೆ. ಈ ದೇವಾಲಯದ ಸಂಪತ್ತು ಎಷ್ಟಿದೆ ಗೊತ್ತಾ? ಬರೋಬ್ಬರಿ 1,00,000 ಕೋಟಿಗೂ ಅಧಿಕವಿರುತ್ತೆ. ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ ಈ ಭೂಮಿಯ ಮೇಲೆ ಅತ್ಯಂತ ಶ್ರೀಮಂತ ದೇವಾಲಯವಿದು. ಅದಕ್ಕಾಗಿಯೇ ಪ್ರಪಂಚದಲ್ಲೇ ನಂಬರ್ 1 ರಿಚೆಸ್ಟ್ ದೇವಾಲಯವಾಗಿ ಹೆಸರನ್ನ ಪಡೆದಿದೆ. ಈ ದೇವಾಲಯದಲ್ಲಿ ವಿಷ್ಣುಮೂರ್ತಿಯನ್ನ ಆರಾಧಿಸಲಾಗುತ್ತೆ. ಇಂದಿಗೂ ಕೂಡ ಈ ದೇವಾಲಯವನ್ನ ಟ್ರಾವಂಕೋರ್ ರಾಜ ಕುಟುಂಬದವರು ನೋಡಿಕೊಳ್ತಾ ಇದ್ದಾರೆ. ಈ ದೇವಾಲಯದಲ್ಲಿ ಪದ್ಮನಾಭ ಸ್ವಾಮಿ ವಿಗ್ರಹ ಮಲಗಿರುವ ಸ್ಥಿತಿಯಲ್ಲಿದ್ದು ಭಕ್ತರನ್ನ ಆಕರ್ಷಿಸುತ್ತೆ. ಈ ದೇವಾಲಯದಲ್ಲಿ ಬಂಗಾರ ವಿಗ್ರಹಗಳು, ಪುರಾತನ ಬೆಳ್ಳಿ ವಜ್ರ ವೈಡೂರ್ಯಗಳು, ಈ ರೀತಿ ಬಹಳಷ್ಟು ರೀತಿಯ ಸಂಪತ್ತಿದೆ. ಇವೆಲ್ಲವುಗಳ ಬೆಲೆ ಸರಿಸುಮಾರು 1,00,000 ಕೋಟಿಗೂ ಅಧಿಕವಿರುತ್ತೆ ಎಂದು ಅಂದಾಜಿಸಲಾಗಿದೆ. ಅದೇ ರೀತಿ ಈ ದೇವಾಲಯದಲ್ಲಿ ಅತ್ಯಂತ ಬೆಲೆ ಬಾಳುವ ವಜ್ರಗಳನ್ನ ಹೊಂದಿಸಿರುವ 2 ಬಂಗಾರದ ಚಿಪ್ಪುಗಳು ಕೂಡ ಈ ಸಂಪತ್ತಿನಲ್ಲಿ ನಿಕ್ಷಿಪ್ತವಾಗಿವೆ. ನಂಬರ್ 2, ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ತಿರುಪತಿ. ಈ ದೇವಾಲಯ ಭಾರತದ ಆಂಧ್ರ ಪ್ರದೇಶ ರಾಜ್ಯದ ತಿರುಮಲ ಬೆಟ್ಟದ ಮೇಲಿದೆ. ಸರಿಸುಮಾರು 800 ವರ್ಷಗಳಷ್ಟು ಹಳೆಯ ದೇವಾಲಯವಿದು. ಪ್ರಪಂಚ ಪೂರ್ತಿ ಪ್ರತಿದಿನ ಅತ್ಯಧಿಕ ಜನಸಂಖ್ಯೆಯಲ್ಲಿ ಭಕ್ತರು ದರ್ಶನ ಪಡಿತಾ ಇರುವ ದೇವಾಲಯವಾಗಿ ಈ ದೇವಾಲಯ ಹೆಸರನ್ನ ಪಡೆದಿದೆ. ಪ್ರತಿದಿನ ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಜನರು ಭಕ್ತರು ಈ ದೇವಾಲಯದ ದರ್ಶನವನ್ನ ಪಡಿತಾರೆ. ಈ ದೇವಾಲಯ ಸಾಂಪ್ರದಾಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಗೋಪುರದ ಕೆಳಗಡೆ ಇರುವ 8 ಅಡಿಗಳಷ್ಟು ಎತ್ತರವಿರುವ ವೆಂಕಟೇಶ್ವರ ವಿಗ್ರಹದ ಕಣ್ಣುಗಳು ಕರ್ಪೂರ ತಿಲಕದಿಂದ ಮುಚ್ಚಲಾಗಿರುತ್ತೆ. ಅದೇ ರೀತಿ ಅತ್ಯಂತ ಬೆಲೆ ಬಾಳುವ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲಾಗಿರುತ್ತೆ. ಅದೇ ರೀತಿ ಇಲ್ಲಿನ ಸ್ವಾಮಿಯವರ ಮೈ ಮೇಲೆ 1000 ಕೆಜಿಯಷ್ಟು ಬಂಗಾರವಿದೆ. ಅಷ್ಟೇ ಅಲ್ಲ, ಈ ಕ್ಷೇತ್ರದ ಅಕೌಂಟ್ ನಲ್ಲಿ 9,000 ಕೆಜಿಗಳಷ್ಟು ಬಂಗಾರವಿದೆ. ಇದರಲ್ಲಿ 7,235 ಕೆಜಿಗಳಷ್ಟು ಬಂಗಾರ ಭಾರತದ 2 ಬ್ಯಾಂಕ್ಗಳಲ್ಲಿ ಮತ್ತು 1,934 ಕೆಜಿಗಳಷ್ಟು ಬಂಗಾರವನ್ನ ಟ್ರಸ್ಟ್ಗಳಲ್ಲಿ ಡಿಪಾಸಿಟ್ ಮಾಡಿದ್ದಾರೆ. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನ ಕೊಡುವ ದೇವಾಲಯವಾಗಿ ಈ ತಿರುಪತಿ ದೇವಾಲಯ ಹೆಸರನ್ನ ಪಡೆದಿದೆ. ಈ ದೇವಾಲಯ ಸರಿಸುಮಾರು 60,000ಕ್ಕೂ ಅಧಿಕ ಸಂಪತ್ತನ್ನ ಹೊಂದಿದೆ. ಈ ತಿರುಪತಿ ದೇವಾಲಯಕ್ಕೆ ಸಂಬಂಧಿಸಿದ ಪೂರ್ತಿ ಮಾಹಿತಿಯನ್ನ 2 ಪಾರ್ಟ್ಗಳಾಗಿ ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. ಸೊ ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಂಬರ್ 3, ಶಿರಡಿ ಸಾಯಿಬಾಬಾ ದೇವಾಲಯ, ಶಿರಡಿ. ಈ ದೇವಾಲಯ ಭಾರತದ ಮಹಾರಾಷ್ಟ್ರದ ಶಿರಡಿಯಲ್ಲಿದೆ. ನಮ್ಮ ದೇಶದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಶಿರಡಿ ಸಾಯಿಬಾಬಾ ದೇವಾಲಯ 3ನೇ ಸ್ಥಾನದಲ್ಲಿದೆ. 1922ರಲ್ಲಿ ಸಾಯಿಬಾಬಾರವರಿಗೆ ಭಕ್ತನಾಗಿರುವ ನಾಗ್ಪುರ್ ನಿವಾಸಿ ಶ್ರೀಮಂತ್ ಗೋಪಾಲ್ ರಾವ್ ಬೂಟಿ ಎಂಬ ಲಕ್ಷಾಧಿಕಾರಿ ಈ ಶಿರಡಿ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಪ್ರಸ್ತುತ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಈ ದೇವಾಲಯ ರನ್ ಆಗುತ್ತೆ. ಇದು ತುಂಬಾ ಸುಂದರವಾದ ದೇವಾಲಯವೆಂದು ಗುರುತಿಸಲಾಗಿದೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಭಕ್ತರು ವಿವಿಧ ಧರ್ಮದವರು ಬಂದು ಹೋಗ್ತಾ ಇರ್ತಾರೆ. ಇನ್ನು ಈ ದೇವಾಲಯದ ಬ್ಯಾಂಕ್ ಖಾತೆಯಲ್ಲಿ 4,428 ಕೆಜಿಗಳಷ್ಟು ಬಂಗಾರ, ಬೆಳ್ಳಿ ಮತ್ತು ಸರಿಸುಮಾರು 1,800 ಕೋಟಿ ರೂಪಾಯಿಗಳಷ್ಟು ದುಡ್ಡು ಇರುವ ಹಾಗೆ ಪುರಾವೆಗಳು ಹೇಳ್ತಾ ಇವೆ. ಈ ದೇವಾಲಯಕ್ಕೆ ಪ್ರತಿ ವರ್ಷ ಸರಿಸುಮಾರು 360 ಕೋಟಿಯಷ್ಟು ದಾನ ಬರ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ವಿದೇಶಗಳಿಂದಲೂ ಕೂಡ ಭಕ್ತರು ಈ ದೇವಾಲಯಕ್ಕೆ ಬಂದು ದರ್ಶನವನ್ನ ಪಡಿತಾ ಇರ್ತಾರೆ. ನಂಬರ್ 4, ವೈಷ್ಣೋದೇವಿ ದೇವಾಲಯ, ಜಮ್ಮು. ಈ ದೇವಾಲಯ ಭಾರತದ ಜಮ್ಮು ರಾಜ್ಯದಲ್ಲಿದೆ. ನಮ್ಮ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಇದು ಕೂಡ ಒಂದಾಗಿದೆ. ಪ್ರಪಂಚದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನವನ್ನ ಪಡಿತಾರೆ. ತಿರುಪತಿಯ ನಂತರ ಭಾರತ ದೇಶದಲ್ಲೇ ಅತ್ಯಧಿಕವಾಗಿ ಭಕ್ತರು ಬರುವ ದೇವಾಲಯಗಳಲ್ಲಿ ಇದು 2ನೇಯದ್ದು. ಕೆಲವು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ಈ ದೇವಾಲಯಕ್ಕೆ 500 ಕೋಟಿಗೂ ಅಧಿಕ
ಅಧಿಕ ದಾನ ಬರ್ತಾ ಇರುವ ಹಾಗೆ ತಿಳಿದು ಬಂದಿದೆ. ಇನ್ನು ಭೂವಿಜ್ಞಾನ ಶಾಸ್ತ್ರಜ್ಞರ ಅಧ್ಯಯನದ ಪ್ರಕಾರ ಈ ವೈಷ್ಣೋ ದೇವಿ ಆಲಯ 700 ವರ್ಷಗಳಷ್ಟು ಅತ್ಯಂತ ಪುರಾತನ ದೇವಾಲಯವಾಗಿ ಗುರುತಿಸಲಾಗಿದೆ. ನಂಬರ್ 5 ಕಾಶಿ ವಿಶ್ವನಾಥ ದೇವಾಲಯ, ವಾರಣಾಸಿ. ಈ ದೇವಾಲಯ ನಮ್ಮ ಭಾರತದ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಈ ವಾರಣಾಸಿ ನಗರ ಪ್ರಪಂಚದ ಪುರಾತನ ನಗರಗಳಲ್ಲಿ ಒಂದು. ಈ ದೇವಾಲಯ ಪ್ರಪಂಚದಲ್ಲಿರುವ ಭಕ್ತರನ್ನೆಲ್ಲ ಆಕರ್ಷಿಸುತ್ತೆ. ಈ ದೇವಾಲಯದಲ್ಲಿರುವ ವಿಶ್ವೇಶ್ವರ ಜ್ಯೋತಿರ್ಲಿಂಗವನ್ನ ಒಂದು ಬಾರಿ ದರ್ಶನ ಪಡೆಯುವ ಮೂಲಕ ಉಳಿದ ಎಲ್ಲಾ ಜ್ಯೋತಿರ್ಲಿಂಗಗಳಿಂದ ಹೊಂದುವ ಆಶೀರ್ವಾದಗಳು ಸಿಗುತ್ತವೆ ಎಂದು ಹೇಳಲಾಗುತ್ತೆ. ಈ ದೇವಾಲಯಕ್ಕಿರುವ ಶ್ರೇಷ್ಠತೆ, ಪ್ರಾಮುಖ್ಯತೆ ಅಂತದ್ದು. ಪೂರ್ವ ಕಾಲದಲ್ಲಿ ಈ ದೇವಾಲಯ ಬಹಳಷ್ಟು ಬಾರಿ ಕಳ್ಳತನಕ್ಕೆ, ದರೋಡೆಗಳಿಗೆ ಗುರಿಯಾಗಿ ಬಹಳಷ್ಟು ಬಾರಿ ನಾಶವಾಗಿತ್ತು. ಆದರೂ ಕೂಡ ತನ್ನ ವೈಭವವನ್ನ ಕಾಪಾಡ್ತಾನೆ ಬಂದಿದೆ. ಇನ್ನು ಈ ದೇವಾಲಯದ ವಾರ್ಷಿಕ ಆದಾಯ ಸರಿಸುಮಾರು 4 ರಿಂದ 5 ಕೋಟಿ ರೂಪಾಯಿಗಳು. ನಂಬರ್ 6 ಗೋಲ್ಡನ್ ಟೆಂಪಲ್, ಅಮೃತ್ಸರ್. ಈ ದೇವಾಲಯ ನಮ್ಮ ದೇಶದ ಪಂಜಾಬ್ ರಾಜ್ಯದ ಅಮೃತಸರದಲ್ಲಿದೆ. ಈ ದೇವಾಲಯವನ್ನ ಶ್ರೀ ಹರ್ಮಂದಿರ್ ಸಾಹಿಬ್ ಎಂದು ಕೂಡ ಕರೀತಾರೆ. ಇದು ಭಾರತದಲ್ಲೇ ಅತ್ಯಂತ ಸುಂದರವಾದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿ ಹೆಸರನ್ನ ಪಡೆದಿದೆ. ಅದೇ ರೀತಿ ಈ ಸ್ವರ್ಣ ಮಂದಿರ ಸಿಖ್ಖರ ಪ್ರಧಾನ ಗುರುದ್ವಾರವೂ ಕೂಡ ಹೌದು. ಇದರಿಂದ ಈ ಪವಿತ್ರ ಮಂದಿರದ ದರ್ಶನವನ್ನ ಪಡೆಯಲು ಕೇವಲ ಸಿಖ್ಖರು ಮಾತ್ರ ಅಲ್ಲದೆ ಬೇರೆ ಧರ್ಮದವರು ಕೂಡ ಬಹಳಷ್ಟು ಜನ ಬರ್ತಾ ಇರ್ತಾರೆ. ಯಾರೇ ಆಗಿರ್ಲಿ ಈ ದೇವಾಲಯದಲ್ಲಿ ಕಾಲಿಟ್ಟ ತಕ್ಷಣ ಅವರಿಗೆ ಎಲ್ಲೂ ಸಿಗದ ಪ್ರಶಾಂತತೆ ಸಿಗುತ್ತೆ ಎಂದು ಹೇಳ್ತಾ ಇರ್ತಾರೆ. ಈ ಗೋಲ್ಡನ್ ಟೆಂಪಲ್ ಎಂಬುದು ಸಿಖ್ಖರ ಚರಿತ್ರೆ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಈ ದೇವಾಲಯದಲ್ಲಿ ಮೇಲಿನ ಅಂತಸ್ತನ್ನ 400 ಕೆಜಿಗಳಷ್ಟು ಬಂಗಾರವನ್ನು ಉಪಯೋಗಿಸಿ ನಿರ್ಮಿಸಿದ್ದಾರೆ. ಅದಕ್ಕಾಗಿಯೇ ಇದಕ್ಕೆ ಗೋಲ್ಡನ್ ಟೆಂಪಲ್ ಎಂಬ ಹೆಸರು ಬಂದಿದೆ. ಇನ್ನು ಈ ದೇವಾಲಯದ ವಾರ್ಷಿಕ ಆದಾಯ 550 ಕೋಟಿಗೂ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದೇವಾಲಯ ಭಾರತ ದೇಶದ ಅತ್ಯಂತ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಸಂಪಾದಿಸಿಕೊಂಡಿದೆ. ನಂಬರ್ 7 ಮೀನಾಕ್ಷಿ ದೇವಾಲಯ, ಮಧುರೈ. ಈ ದೇವಾಲಯ ನಮ್ಮ ದೇಶದ ತಮಿಳುನಾಡಿನ ಮಧುರೈನಲ್ಲಿದೆ. ಈ ದೇವಾಲಯದ ಪೂರ್ತಿ ಹೆಸರು ಮಧುರೈ ಮೀನಾಕ್ಷಿ ಅಮ್ಮನ್ ದೇವಾಲಯ. ಈ ದೇವಾಲಯ ತಮಿಳುನಾಡಿನಲ್ಲೇ ಅತ್ಯಂತ ಗೌರವಾನ್ವಿತ ಪರಂಪರೆಯ ತಾಣವಾಗಿದೆ. ಅಷ್ಟೇ ಅಲ್ಲದೆ ಈ ದೇವಾಲಯ ತಮಿಳುನಾಡಿನ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಈ ದೇವಾಲಯಕ್ಕೆ ಪ್ರಧಾನ ದೇವರು ಮೀನಾಕ್ಷಿ ಅಂದ್ರೆ ಪಾರ್ವತಿ ದೇವಿ. ಶಿವನನ್ನು ಸುಂದರೇಶ್ವರನಂತೆ ಇಲ್ಲಿ ಆರಾಧಿಸಲಾಗುತ್ತೆ. ಒಂದು ವರದಿಯ ಪ್ರಕಾರ ಪ್ರತಿದಿನ 15,000ಕ್ಕೂ ಅಧಿಕ ಜನರು ಈ ದೇವಾಲಯಕ್ಕೆ ಬಂದು ದರ್ಶನವನ್ನ ಪಡಿತಾರೆ. ಮುಖ್ಯವಾಗಿ ತಿರುಕಲ್ಯಾಣಂ ಎಂಬ ಹಬ್ಬದ ಸಂದರ್ಭದಲ್ಲಾದ್ರೆ ಸರಿಸುಮಾರು 10 ಲಕ್ಷಕ್ಕೂ ಅಧಿಕ ಜನರು ಭಕ್ತರು ಈ ದೇವಾಲಯದ ದರ್ಶನವನ್ನ ಪಡಿತಾರೆ. ಇನ್ನು ಈ ಮೀನಾಕ್ಷಿ ದೇವಾಲಯದ ಹಿಂದೆ ಇರುವ ಕತೆ ಏನು ಅಂದ್ರೆ, ಹಿಂದೂ ಧರ್ಮದ ಪ್ರಕಾರ ದೇವತೆಗಳ ರಾಜನಾಗಿರುವ ಇಂದ್ರದೇವರು ಈ ದೇವಾಲಯಕ್ಕೆ ಬುನಾದಿ ಹಾಕಿರುವ ಹಾಗೆ ನಂಬಲಾಗುತ್ತೆ. ಒಂದು ಬಾರಿ ಇಂದ್ರದೇವರು ತೀರ್ಥಯಾತ್ರೆಗಳನ್ನ ಮಾಡ್ತಾ ಮಧುರೆಯ ಮೂಲಕ ಹೋಗ್ತಾ ಇರುವಾಗ ಆತ ಸಮೀಪದಲ್ಲಿರುವ ಸ್ವಯಂಭೂ ಲಿಂಗವನ್ನ ಗಮನಿಸಿ ಅದನ್ನ ಸ್ವತಃ ಪ್ರತಿಷ್ಠಾಪನೆ ಮಾಡಿದಾನಂತೆ. ಈ ರೀತಿ ಹುಟ್ಟಿರುವ ದೇವಾಲಯವೇ ಈ ಮೀನಾಕ್ಷಿ ದೇವಾಲಯವೆಂದು ಚರಿತ್ರೆ ಹೇಳ್ತಾ ಇದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಸರಿಸುಮಾರು 33,000 ಶಿಲ್ಪಗಳಿವೆ. ಈ ದೇವಾಲಯದಲ್ಲಿ 45 ರಿಂದ 50 ಮೀಟರ್ಗಳಷ್ಟು ಎತ್ತರದಲ್ಲಿ 14 ಗೋಪುರಗಳಿವೆ. ಅದೇ ರೀತಿ ಈ ದೇವಾಲಯದಲ್ಲಿ 2 ಬಂಗಾರದ ರಥಗಳು ಕೂಡ ಇವೆ. ಅದಕ್ಕಾಗಿಯೇ ದೇಶದಲ್ಲೇ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ದೇವಾಲಯದ ವಾರ್ಷಿಕ ಆದಾಯ ಸರಿಸುಮಾರು 6 ಕೋಟಿಯವರೆಗೆ ಇರುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 8 ಸೋಮನಾಥ ದೇವಾಲಯ, ಗುಜರಾತ್. ಈ ದೇವಾಲಯ ನಮ್ಮ ದೇಶದ ಗುಜರಾತ್ ರಾಜ್ಯದ ಸೋಮನಾಥದಲ್ಲಿದೆ. ಪೂರ್ವ ಕಾಲದಲ್ಲಿ ಈ ದೇವಾಲಯದ ಅಪಾರವಾದ ಸಂಪತ್ತನ್ನ ಕೊಳ್ಳೆ ಹೊಡೆಯುವುದಕ್ಕಾಗಿ ಗಜನಿ ಮೊಹಮ್ಮದ್ 17 ಬಾರಿ ಪ್ರಯತ್ನಿಸಿದ್ದಾನೆ. ಅದರ ಭಾಗವಾಗಿಯೇ ಈ ದೇವಾಲಯವನ್ನ 8 ಬಾರಿ ನಾಶ ಮಾಡಲಾಗಿದೆ. ಆದರೂ ಕೂಡ ಮತ್ತೆ ಈ ದೇವಾಲಯವನ್ನ ಅಷ್ಟೇ ಬಾರಿ ಅಲ್ಲಿನ ರಾಜರು ಮರು ನಿರ್ಮಾಣ ಮಾಡಿದ್ದಾರೆ. ಕೊನೆಯ ಬಾರಿ 1951ರಲ್ಲಿ ಆಗಿನ ಡೆಪ್ಯೂಟಿ ಪ್ರಧಾನಮಂತ್ರಿಯಾಗಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಅಡಿಯಲ್ಲಿ ಈ ದೇವಾಲಯವನ್ನ ಮರು ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯಕ್ಕೆ ಪ್ರತಿ ವರ್ಷ ಸರಿಸುಮಾರು 10 ಲಕ್ಷದಿಂದ 20 ಲಕ್ಷ ಜನ ಬಂದು ದರ್ಶನ ಪಡಿತಾ ಇರ್ತಾರೆ. ಶಿವನಿಗೆ ಸಂಬಂಧಿಸಿದ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಲಿಂಗವನ್ನ ಇಲ್ಲೇ ಸ್ಥಾಪಿಸಲಾಗಿದೆ ಎಂದು ಪುರಾಣಗಳು ಹೇಳ್ತಾ ಇವೆ. ಇನ್ನು ಈ ದೇವಾಲಯದ ವಾರ್ಷಿಕ ಆದಾಯ ಸರಿಸುಮಾರು 5 ಕೋಟಿಯಿಂದ 10 ಕೋಟಿಯವರೆಗೆ ಇರುತ್ತೆ ಎಂದು ಅಂದಾಜಿಸಲಾಗಿದೆ. ಈ ದೇವಾಲಯ ಇಂದಿಗೂ ಕೂಡ ಭಾರತ ದೇಶದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಬಗ್ಗೆ ಆಲ್ರೆಡಿ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್
ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಂಬರ್ 9 ಶಬರಿಮಲ ಅಯ್ಯಪ್ಪ ದೇವಾಲಯ ಕೇರಳ. ಈ ದೇವಾಲಯ ನಮ್ಮ ದೇಶದ ಕೇರಳ ರಾಜ್ಯದ ಪಾತನಂತಿಟ್ಟು ಜಿಲ್ಲೆಯಲ್ಲಿದೆ. ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಈ ಶಬರಿಮಲ ಅಯ್ಯಪ್ಪ ದೇವಾಲಯ ದಕ್ಷಿಣ ಭಾರತದಲ್ಲೇ ಅತ್ಯಂತ ದೂರದ ಮತ್ತು ಕಷ್ಟಕರವಾದ ಪ್ರಯಾಣವನ್ನು ಹೊಂದಿರುವ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯದ ಸುತ್ತಲೂ ದಟ್ಟವಾದ ಕಾಡು ಮತ್ತು ಬೆಟ್ಟಗುಡ್ಡಗಳಿರುತ್ತವೆ. ಈ ದೇವಾಲಯಕ್ಕೆ ಪ್ರತಿ ವರ್ಷ ಸರಿಸುಮಾರು 10 ಕೋಟಿಗೂ ಅಧಿಕ ಜನರು ಬಂದು ದರ್ಶನ ಪಡಿತಾ ಇರ್ತಾರೆ. ಈ ದೇವಾಲಯದ ವಾರ್ಷಿಕ ಆದಾಯ ಸರಿಸುಮಾರು 230 ಕೋಟಿಗೂ ಅಧಿಕವಿರುತ್ತೆ. ಈ ದೇವಾಲಯಕ್ಕಿರುವ ವಿಶಿಷ್ಟತೆ ಏನು ಅಂದ್ರೆ ಕೇವಲ ಪುರುಷರು ಮತ್ತು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮಾತ್ರವೇ ಅನುಮತಿ ಇರುತ್ತೆ. ಸ್ತ್ರೀಯರಿಗೆ ಈ ದೇವಾಲಯದ ಒಳಗಡೆ ಅನುಮತಿ ಇರಲ್ಲ. ಈ ದೇವಾಲಯಕ್ಕೆ ಸಂಬಂಧಿಸಿದ ಪೂರ್ತಿ ಮಾಹಿತಿಯನ್ನು ಕೂಡ ಆಲ್ರೆಡಿ ನಾವು ಒಂದು ವಿಡಿಯೋದಲ್ಲಿ ತಿಳಿಸಿದೀವಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಂಬರ್ 10 ಜಗನ್ನಾಥ ದೇವಾಲಯ ಪುರಿ. ನಮ್ಮ ಭಾರತ ದೇಶದಲ್ಲಿ ಪುರಾಣ ಕಾಲದಿಂದಲೂ ಪ್ರಸಿದ್ಧಿ ಹೊಂದಿರುವ ಪಟ್ಟಣಗಳಲ್ಲಿ ಪುರಿ ಕೂಡ ಒಂದು. ಈ ಪಟ್ಟಣ ಒರಿಸ್ಸಾ ರಾಜ್ಯದ ರಾಜಧಾನಿಯಾಗಿರುವ ಭುವನೇಶ್ವರಿಗೆ 60 ಕಿಲೋಮೀಟರ್ ದೂರದಲ್ಲಿದೆ. ಈ ಪಟ್ಟಣವನ್ನ ಪೂರ್ವ ಕಾಲದಲ್ಲಿ ಪುರುಷೋತ್ತಮ ಕ್ಷೇತ್ರವೆಂದು ಶ್ರೀ ಕ್ಷೇತ್ರವೆಂದು ಕೂಡ ಕರೀತಾ ಇದ್ರು. ಈ ಪಟ್ಟಣದಲ್ಲಿ ಮಹಾವಿಷ್ಣು ಜಗನ್ನಾಥನ ಹೆಸರಿನಲ್ಲಿ ನೆಲೆಸಿ ಜಗನ್ನಾಥ ದೇವಾಲಯದಲ್ಲಿ ಪೂಜೆಗಳನ್ನ ಸ್ವೀಕರಿಸ್ತಾ ಇದ್ದಾನೆ. ಈ ದೇವಾಲಯ ವೈಷ್ಣವ ದಿವ್ಯ ದೇವಾಲಯಗಳಲ್ಲಿ ಪ್ರಸಿದ್ಧಿ ಮತ್ತು ಹಿಂದೂಗಳು ಅತ್ಯಂತ ಪವಿತ್ರವಾಗಿ ಭಾವಿಸುವ ಚಾರ್ಧಾಮ್ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಈ ದೇವಾಲಯವನ್ನ 1078ರಲ್ಲಿ ಕಳಿಂಗ ರಾಜ್ಯವನ್ನಾಳಿದ ಅನಂತವರ್ಮ ಚೋಡಗಂಗ ಪ್ರಾರಂಭಿಸಿದ್ರೆ ಆತನ ಮೊಮ್ಮಗನಾದ 3ನೇ ಅನಂಗ ಭೀಮದೇವರ ಆಳ್ವಿಕೆಯಲ್ಲಿ ಪೂರ್ತಿಯಾಗುತ್ತೆ. ಅದಕ್ಕೂ ಮೊದಲು ಅಲ್ಲಿರುವ ದೇವಾಲಯವನ್ನ ಇಂದ್ರದ್ಯುಮ್ನ ಮಹಾರಾಜ ಕಟ್ಟಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಈ ದೇವಾಲಯಕ್ಕೆ ಪ್ರತಿದಿನ 30,000ಕ್ಕೂ ಅಧಿಕ ಜನರು ಬಂದು ದರ್ಶನವನ್ನ ಪಡಿತಾ ಇದ್ದಾರೆ ಎಂದು ಅಂದಾಜಿಸಲಾಗಿದೆ. ಅದೇ ರೀತಿ ಹಬ್ಬದ ಸಂದರ್ಭದಲ್ಲಿ ಈ ಸಂಖ್ಯೆ 70,000ಕ್ಕೆ ಸೇರುತ್ತೆ. ಈ ದೇವಾಲಯದ ವಾರ್ಷಿಕ ಆದಾಯ ಸರಿಸುಮಾರು 10 ರಿಂದ 15 ಕೋಟಿ ರೂಪಾಯಿಗಳವರೆಗೆ ಇರುತ್ತೆ. ಹಬ್ಬದ ಸೀಸನ್ಗಳಲ್ಲಿ ಇದಕ್ಕೆ 6 ಪಟ್ಟು ಜಾಸ್ತಿ ಇರುತ್ತೆ. 2010ರ ವರದಿಯ ಪ್ರಕಾರ ಈ ದೇವಾಲಯದ ಬ್ಯಾಂಕ್ ಡೆಪಾಸಿಟ್ 150 ಕೋಟಿಗಿಂತ ಅಧಿಕವಿದೆ ಎಂದು ತಿಳಿಸಲಾಗಿದೆ. ಸೊ ಇವು ನಮ್ಮ ಭಾರತದಲ್ಲಿರುವ ಅತ್ಯಂತ ಬೆಲೆ ಬಾಳುವ ಶ್ರೀಮಂತ ದೇವಾಲಯಗಳು. ಹಾಗಾದ್ರೆ ಈ 10 ದೇವಾಲಯಗಳಲ್ಲಿ ನೀವು ಯಾವ ಯಾವ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ? ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.